ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MD ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬಾ ಚಳಿ ಇದೆ ಹೊರಗಡೆ. ಇದು ಬಂದ್ಬಿಟ್ಟು ಬೆಳಗ್ಗೆ 5 o'clockದು. ಸೊ ನಾನು ಇವತ್ತಿಲ್ಲಿ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡೋಣ ಅಂತ, ಅದಕ್ಕೂ ಮುಂಚೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ಬಸ್ಸಾರಿಗೆ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಗೆ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಬಸಿದಿರೋ ನೀರು ಜೊತೆಗೆ ಒಂದು ಸ್ವಲ್ಪ ಒಂದೇ ಒಂದು ಟೊಮೊಟೊ, ನಂತರ ಕಾಯಿ, ಜೀರಿಗೆ, ಮೆಣಸಿನ್ಕಾಯಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡು ಇಲ್ಲಿ ನೀರು ಈ ಥರ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನು ಉಪ್ಪು ಹಾಕಿದ್ರೆ ಮತ್ತು ಹುಣಸೆಹಣ್ಣು ನೀರು ಹಾಕಿದ್ರೆ ಸಾಕಾಗುತ್ತೆ. ಅದು ಇಲ್ಲಿ ಹಾಗೆ ಮಕ್ಕಳಿಗೆ ಕ್ಯಾರೆಟ್ ಪಲ್ಯ ಮಾಡಿಬಿಡೋಣ ಚಪಾತಿಗೆ ಅಂತ ಕ್ಯಾರೆಟ್ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಒಂದು 2 ಹಾಕಿದ್ರೆ ಜಾಸ್ತಿನೇ ಇವ್ರಿಗೆ. ನಮ್ಮ ಚಿಕ್ಕವನಂತೂ ತರಕಾರಿ ಏನು ಮುಟ್ಟೋದೇ ಇಲ್ಲ. ಅವನು ತಿನ್ನೋದಕ್ಕೆ ಅವನ ಅನ್ನದಲ್ಲಿ ಒಂದು ಚೂರು ಬೆಳ್ಳುಳ್ಳಿ ಆಗಲಿ, ಒಂದು ಈರುಳ್ಳಿ ಆಗಲಿ ಏನು ಸಿಗಬಾರ್ದು. ಆಮೇಲೆ ಮನೆ ಹತ್ರ ಈವ್ನಿಂಗ್ ಬಂದುಬಿಟ್ಟು ನಮ್ಮೂರನ್ನ ಟ್ಯೂಷನ್ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಆ ಟೈಮಲ್ಲಿ ಮನೆ ಎದುರುಗೆ ಒಂದು ಮರ ಇದೆ, ಅದರಲ್ಲಿ ಕಾಯಿಗಳು ಬಿಟ್ಟಿತ್ತು. ಆ ಕಾಯಿನ ತಿನ್ನೋಕ್ಕೆ ಗಿಣಿ ಒಂದು ಬಂದಿತ್ತು. ಸೊ ಫಸ್ಟ್ ಟೈಮ್ ನಾನು ಮನೆ ಮುಂದೆ ಒಂದು ಗಿಣಿನ ನೋಡಿದ್ದು. ಸೊ ಅದಕ್ಕೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ನಮ್ಮೂರು ಮತ್ತು ಹಸ್ಬೆಂಡ್ ಇಬ್ಬರು ಭಾಳ ಟೈಮ್ ಆಯಿತು ಅಂತ. ಬಟ್ ಎಲ್ಲರೂ ಬಂದುಬಿಟ್ಟು ವೀಡಿಯೋ ಮಾಡ್ತಾಯಿದ್ರು. ಯಾಕಂದರೆ ಈ ಒಂದು ಬ್ಯಾಂಗ್ಳೂರು ಸಿಟಿಯಲ್ಲಿ ನಿಜವಾಗ್ಲೂ ಈ ಥರ ಮನೆ ಹತ್ರ ಪಕ್ಷಿಗಳು ಬರೋದು ತುಂಬಾ ಅಪರೂಪ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಮಕ್ಕಳು ಅಷ್ಟೇ ಪ್ಯಾರೆಟ್ ನೋಡ್ರೋ, ಗಿಣಿ ನೋಡ್ರೋ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾಯಿದ್ರು. ತುಂಬಾ ಮತ್ತು ಅದು ಒಂದು ತುಂಬಾ ಪುಟ್ಟದಾಗಿತ್ತು, ತುಂಬ ದೊಡ್ಡ ಬರ್ಡ್ ಏನಲ್ಲ. ಸೊ ತುಂಬಾ ಚಿಕ್ಕದಾಗಿತ್ತು. ನೋಡೋಕ್ಕಂತೂ ರೆಡ್ ಕಲರು ಕೊಕ್ಕು, ಗ್ರೀನ್ ಕಲರು ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ನೋಡಿಕೊಂಡು ಮೂರನ್ನ ಸ್ಕೂಲಲ್ಲಿ ಟ್ಯೂಷನಲ್ಲಿ ಬಿಟ್ಬಿಟ್ಟು ನಾವಿಲ್ಲಿ ಚಾಟ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡೋದ್ರು. ಬಟ್ ನನಗಂತೂ ಚಾಟ್ಸ್ ಅಂದರೆ ಇಷ್ಟನೇ ಆಗೋದಿಲ್ಲ. ನಂತರ ನಾವು ಅಲ್ಲಿಂದ ನೆಕ್ಸ್ಟು ಇಲ್ಲಿ ಚಿಕನ್ ನೋಡ್ಬೋದು, ಇಲ್ಲಿ KFC ಚಿಕನ್ನ ತಗೊಂಡ್ವಿ. ನಂತರ ಅದನ್ನ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಮೂರನ್ನ ಪಿಕಪ್ ಮಾಡೋಣ ಅಂದರೆ ಇನ್ನೂ ಟೈಮ್ ಇತ್ತು. ಸೊ ಅದಕ್ಕೋಸ್ಕರ ಅವನಿಗೆ ಮತ್ತೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಮನೆ ಕಡೆ ಹೋದ್ವಿ. ಸೊ ಇಲ್ಲಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.